ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿಧಾನಸಭೆ ಕಲಾಪ ಇಂದು 10ನೇ ದಿನಕ್ಕೆ ಕಾಲಿಟ್ಟಿತು. ಕಲಾಪ ಪ್ರಾರಂಭದಲ್ಲಿ ಬಜೆಟ್ ಮೇಲಿನ ಚರ್ಚೆಗೆ ಸ್ಪೀಕರ್ ಅವಕಾಶ ಮಾಡಿಕೊಟ್ರು. ಹಲವು ಶಾಸಕರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು. ಪ್ರಮುಖ ವಿಧೇಯಕಗಳನ್ನು ಅಂಗೀಕರಿಸಲಾಯಿತು. ಇನ್ನು ಇಲ್ಲಿಯವರೆಗೆ ಸೈಲೆಂಟ್ ಆಗದ ಎಚ್.ಡಿ. ರೇವಣ್ಣ ಡಿಕೆಶಿ ವಿರುದ್ಧ ಪರೋಕ್ಷವಾಗಿ ಆಕ್ರೋಶ ಹೊರಹಾಕಿದ್ದು ಬಹಳ ಗಮನ ಸೆಳೆಯಿತು. ಹಾಗಾದ್ರೆ ಏನಿದು? ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ದೇವೇಗೌಡರನ್ನ ರಾಜಕೀಯವಾಗಿ ಮುಗಿಸೋ ಪ್ಲಾನ್. ಕುಮಾರಸ್ವಾಮಿ ವಿರುದ್ಧ ಭೂ ಕಬಳಿಕೆ ಆರೋಪ. ಬಜೆಟ್ ಮೇಲಿನ ಚರ್ಚೆ ವೇಳೆ ಜೆಡಿಎಸ್ ಶಾಸಕ ರೇವಣ್ಣ ಪರೋಕ್ಷವಾಗಿ ಡಿಸಿಎಂ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಗೌಡ್ರ ಕುಟುಂಬವನ್ನ ಮುಗಿಸಬೇಕು ಅಂತ ಹಲವರು ಪ್ರಯತ್ನ ಮಾಡಿದ್ರು. ಕುಮಾರಸ್ವಾಮಿ ವಿರುದ್ಧ 4 ಎಕರೆ ಭೂಮಿ ಒತ್ತುವರಿ ಮಾಡಿದ ಆರೋಪ ಮಾಡಿದ್ರು. ಅದಕ್ಕೆ ವಿಶೇಷ ತನಿಖಾ ತಂಡವನ್ನು ಕೂಡ ರಚಿಸಿದ್ರು. ಹಾಸನದಲ್ಲಿ ಲ್ಯಾಂಡ್ ಮಾಫಿಯಾ ನಡೆದಿದೆ, ಅದರ ಮೇಲೆ ತನಿಖೆ ಮಾಡಿ ಅಂದ್ರೆ ಇಲ್ಲ. ಕುಮಾರಸ್ವಾಮಿ ಮೇಲಾದ್ರೆ ಸ್ಪೆಷಲ್ ತನಿಖೆ ಮಾಡಿಸ್ತೀರಾ? ದೇವೇಗೌಡರ ಕುಟುಂಬದ ಮೇಲೆ ಯಾಕಿಷ್ಟು ದ್ವೇಷ ರಾಜಕಾರಣ ಅಂತ ಆಕ್ರೋಶ ಹೊರಹಾಕಿದ್ರು. ನನ್ನನ್ನ ಹಾಸನದಿಂದ ಕರ್ಕೊಂಡು ಬಂದು ಬೆಂಗಳೂರಲ್ಲಿ ಎಫ್ಐಆರ್ ಹಾಕ್ಸಿದ್ರಿ. ರೇವಣ್ಣ ಮುಗ್ದೇ ಹೋದ ಅನ್ಕೊಂಡಿದ್ದಾರೆ. ನನ್ನ ಮುಗ್ಸೋಕೆ ದೆಹಲಿಯಲ್ಲಿ ಏನೇನೆಲ್ಲ ಆಯ್ತು ಗೊತ್ತಿದೆ. ನಾವು ಇದ್ಯಾವುದಕ್ಕೂ ಕೇರ್ ಮಾಡೋರಲ್ಲ ಅಂತ ಡಿಕೆ ಶಿವಕುಮಾರ್ ವಿರುದ್ಧ ಪರೋಕ್ಷ ಆಕ್ರೋಶ ವ್ಯಕ್ತಪಡಿಸಿದ್ರು. ನನ್ನನ್ನ ಮುಗ್ಸೋದು ಜನ, ನೀವಲ್ಲ. ಇನ್ನು 10 ಕೇಸ್ಗಳು ಹಾಕಿ ಅದನ್ನ ಎದುರಿಸೋಕೆ ನಾವು ಸಿದ್ಧ ಅಂತ ಸವಾಲೆಸೆದಿದ್ದಾರೆ. ಜೆಡಿಎಸ್ ಶಾಸಕರಿಂದ ದಲಿತ ಸಿಎಂ ಕೂಗು. ಪರಮೇಶ್ವರ್ ಸಿಎಂ ಆಗ್ಬೇಕಿತ್ತೆಂದ ರೇವಣ್ಣ. ರಾಜ್ಯದಲ್ಲಿ ದಲಿತ ಸಿಎಂ ಕೂಗು ಕೇಳಿ ಬರ್ತಾ ಇರುವ ಸಂದರ್ಭದಲ್ಲೇ ಜೆಡಿಎಸ್ ಶಾಸಕ ಎಚ್.ಡಿ. ರೇವಣ್ಣ ಪರಮೇಶ್ವರ್ ಸಿಎಂ ಆಗಬೇಕಿತ್ತು ಎಂಬ ವಿಚಾರವನ್ನ ಪ್ರಸ್ತಾಪಿಸಿದ್ರು. ಬಜೆಟ್ ಮೇಲೆ ಮಾತನಾಡುವ ವೇಳೆ ಪರಮೇಶ್ವರ್ ಅವರ ಹೆಸರು ಸಿಎಂ ರೇಸ್ನಲ್ಲಿದೆ. ಆದ್ರೆ ಅವರು ಹಿಂದೆಯೇ ಸಿಎಂ ಆಗುವ ಅವಕಾಶ ಮಿಸ್ ಆಯ್ತು. ಹಿಂದೆ ಪರಮೇಶ್ವರ್ ಅವರನ್ನ ಸಿಎಂ ಮಾಡಬೇಕು ಅಂತ ಕುಮಾರಣ್ಣ ಓಡಾಡ್ತಾ ಇದ್ರು. ಧರ್ಮಸಿಂಗ್ ಅವಧಿಯಲ್ಲೂ ಪರಮೇಶ್ವರ್ ಸಿಎಂ ಆಗಬಹುದಿತ್ತು, ಆದ್ರೆ ಆಗ ಮಾಡಲಿಲ್ಲ. ಈಗ ಪರಮೇಶ್ವರ್ ಹೆಸರು ಓಡಾಡ್ತಾ ಇದೆ. ಪರಮೇಶ್ವರ್ ಅವರನ್ನಾದ್ರೂ ಸಿಎಂ ಮಾಡಿ, ಇಲ್ಲ ಡಿಕೆಶಿಯನ್ನಾದ್ರೂ ಸಿಎಂ ಮಾಡಿ, ನಮ್ಗೇನಿಲ್ಲ. ಆದ್ರೆ ಪರಮೇಶ್ವರ್ ಆಗುವ ಅವಕಾಶ ಇತ್ತು ಅಂತ ಅಷ್ಟೇ ನಾನು ಹೇಳಿದ್ದು ಅಂತ ಅಲ್ಲಿಗೆ ಮಾತು ನಿಲ್ಲಿಸಿದ್ರು. ಒಳಗಡೆ ಇದ್ದ ಪರಮೇಶ್ವರ್ ರೇವಣ್ಣ ಮಾತು ಕೇಳಿ ಒಳಗೊಳಗೆ ಖುಷಿ ಪಡ್ತಾ ಇದ್ರು. ಬಜೆಟ್ ಮೇಲಿನ ಚರ್ಚೆಗೆ ಸ್ಪೀಕರ್ ಅವಕಾಶ. ಸರ್ಕಾರದ ವಿರುದ್ಧ ಸುನಿಲ್ ಕುಮಾರ್ ಆಕ್ರೋಶ. ಏನೋ ಬಜೆಟ್ ಮೇಲಿನ ಚರ್ಚೆ ವೇಳೆ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಅಂಕಿಅಂಶಗಳ ಮೇಲೆ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು. ಸಿಎಂ ಉತ್ತಮ ಬಜೆಟ್ ಮಂಡಿಸಿದ್ದೇವೆ ಅಂತಾರೆ, ಆದ್ರೆ ಅಂಕಿಅಂಶಗಳಲ್ಲಿ ಮಾತ್ರ ಬಹಳಷ್ಟು ಗೊಂದಲ ಇದೆ ಅಂತ ಆರೋಪಿಸಿದ್ದಾರೆ. 56,000 ಉದ್ಯೋಗ ಭರ್ತಿ ಮಾಡ್ತೀವಿ ಅಂದ್ರಿ, ಅದಕ್ಕೆ ಅನುದಾನವನ್ನೇ ಇಟ್ಟಿಲ್ಲ. 2 ತಿಂಗಳ ಗೃಹಲಕ್ಷ್ಮಿ ಹಣ 5,400 ಕೋಟಿ ಎಲ್ಲಿಗೆ ಹೋಯ್ತು? ಹಿಂದುಳಿದ ತಾಲೂಕುಗಳ ಅಭಿವೃದ್ಧಿಗೆ ಅಂತ ನಂಜುಂಡಪ್ಪ ವರದಿ ಬಗ್ಗೆ ಶ್ವೇತಪತ್ರ ಹೊರಡಿಸಿ ಜಾತಿ ಗಣತಿ ಮಾಡೋಕೆ ಕಾಂತರಾಜ್ ಕಮಿಟಿ ತಂದ್ರಿ. ಅದರ ವರದಿ ಡಸ್ಟ್ ಬಿನ್ ಹಾಕಿದ್ರಿ. ಜಯಪ್ರಕಾಶ್ ಹೆಗ್ಡೆ ವರದಿಯು ಕಸಕ್ ಹೋಯ್ತು. ಈಗ ಮಧುಸೂದನ್ ಆಯೋಗ ರಚನೆ ಮಾಡಿದ್ರಿ, ಅದರ ವರದಿಯು ಡಸ್ಟ್ ಬಿನ್ ಸೇರ್ಲಿದೆ. ಗೋವಿಂದರಾವ್ ಆಯೋಗ ಮಾಡಿ ಹಿಂದುಳಿದ ತಾಲೂಕುಗಳ ಬಗ್ಗೆ ವರದಿ ಪಡೆದಿದ್ದೀರಾ? ಆ ವರದಿಯಲ್ಲಿ 177 ತಾಲೂಕು ಹಿಂದುಳಿದಿದೆ ಅಂತ ಉಲ್ಲೇಖಿಸಿದೆ. ಹಾಗಾದ್ರೆ ಇಲ್ಲಿವರೆಗೂ ಮಾಡಿರುವ ಸಾವಿರಾರು ಕೋಟಿ ಖರ್ಚು ಏನಾಯ್ತು ಅಂತ ಪ್ರಶ್ನಿಸಿದ್ದಾರೆ. ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಅನುಷ್ಠಾನ ಮಾಡಿ. ಆಂಗ್ಲ ಮಾಧ್ಯಮ ಶಾಲೆಗಳಿಗೂ ಉತ್ತೇಜನ ನೀಡಿ. ಬಜೆಟ್ ಮೇಲಿನ ಚರ್ಚೆ ವೇಳೆ ಬಿಜೆಪಿ ಶಾಸಕ ಉಮಾನಾಥ್ ಕೋಟ್ಯಾನ್ ಕನ್ನಡ ಶಾಲೆಗಳನ್ನ ಮುಚ್ಚುತ್ತಿರುವ ಬಗ್ಗೆ ಗಮನ ಸೆಳೆದ್ರು. ಕನ್ನಡ ಅಂತ ನಾವು ಹೇಳ್ತೇವೆ, ಆದ್ರೆ ನಮ್ಮ ಮಕ್ಕಳನ್ನ ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಸೇರಿಸ್ತೇವೆ. ಆಂಗ್ಲ ಮಾಧ್ಯಮ ಶಾಲೆಗಳು ಇವತ್ತು ಅನಿವಾರ್ಯವಾಗಿವೆ. ಕನ್ನಡ ಶಾಲೆಗಳಲ್ಲಿ ಸರಿಯಾದ ಗುಣಮಟ್ಟ ಕಾಯ್ದುಕೊಳ್ತಿಲ್ಲ, ಸರಿಯಾದ ಶಿಕ್ಷಕರನ್ನ ನೇಮಿಸ್ತಾ ಇಲ್ಲ. ನಮ್ಮ ಮಕ್ಕಳಿಗೆ ಗಾಂಧಿ, ನೆಹರು ಬಿಟ್ರೆ ಬೇರೆ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ನೆನಪಿಲ್ಲ. ಅಂತಹ ಶಿಕ್ಷಣ ಪದ್ಧತಿ ಇದೆ. ಅದಕ್ಕೆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಅನುಷ್ಠಾನ ಮಾಡುವಂತೆ ಕೇಂದ್ರ ಜಾರಿಗೆ ತಂದಿದೆ. ಆದ್ರೆ ನಮ್ಮ ರಾಜ್ಯದಲ್ಲಿ ಅದನ್ನ ಅನುಷ್ಠಾನ ಮಾಡ್ತಾ ಇಲ್ಲ. ಮಕ್ಕಳಿಗೆ ಮಮ್ಮಿ ಡ್ಯಾಡಿ ಬಿಟ್ರೆ ಚಿಕ್ಕಪ್ಪ, ದೊಡ್ಡಪ್ಪ ಇವ್ರು ಯಾರು ಗೊತ್ತಿಲ್ಲ. ಮೂಡಬಿದ್ರೆಯ ಆಳ್ವಾಸ್ ಶಿಕ್ಷಣ ಸಂಸ್ಥೆಯನ್ನ ನೋಡಿ ಸಾವಿರಾರು ಜನ ರಾಜ್ಯಾದ್ಯಂತ ಇಲ್ಲಿಗೆ ಪ್ರವೇಶ ಪಡೆಯೋಕೆ ಬರ್ತಾರೆ. ಹಾಗಾಗಿ ಕನ್ನಡ ಮಾಧ್ಯಮದಲ್ಲೂ ಉತ್ತಮ ಗುಣಮಟ್ಟ ಕಾಪಾಡಿ ಅಂತ ಒತ್ತಾಯಿಸಿದ್ರು.
ಒಟ್ನಲ್ಲಿ ಇವತ್ತು ಸಿಎಂ ಡಿಸಿಎಂ ಅನುಪಸ್ಥಿತಿಯಲ್ಲಿ ಬಜೆಟ್ ಮೇಲೆ ಚರ್ಚೆಗಳಾಯಿತು. ಹಲವು ಶಾಸಕರು ತಮ್ಮ ಅಭಿಪ್ರಾಯಗಳನ್ನ ಹೊರಹಾಕಿದ್ರು. ಇದನ್ನೇ ಬಂಡವಾಳ ಮಾಡಿಕೊಂಡ ಜೆಡಿಎಸ್ ಶಾಸಕ ರೇವಣ್ಣ ಪರೋಕ್ಷವಾಗಿ ಡಿಕೆಶಿ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಸುನಿಲ್ ಕುಮಾರ್ ಬಜೆಟ್ ಲೋಪದೋಷಗಳ ಬಗ್ಗೆ ಬೆಳಕು ಚೆಲ್ಲಿದ್ರು. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜೀ ಕನ್ನಡ ನ್ಯೂಸ್, ಬೆಂಗಳೂರು.